ಮಾದಿಗ ಸಮುದಾಯದ ಧೀಮಂತ ನಾಯಕ ಡಾಕ್ಟರ್ ಕೆ.ಎಚ್. ಮುನಿಯಪ್ಪ ಅವರಿಗೆ ಸಚಿವ ಸಂಪುಟದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕು ಎಂದು ಕರ್ನಾಟಕ ಮಾದರ ಮಹಾಸಭಾ ಒತ್ತಾಯ. ಮಾದಿಗ ಸಮುದಾಯದ ಧೀಮಂತ ನಾಯಕ ಕೆ.ಎಚ್. ಮುನಿಯಪ್ಪ ಅವರು 7 ಬಾರಿ ಸಂಸದರಾಗಿ 2 ಬಾರಿ ಕೇಂದ್ರ ಸಚಿವರಾಗಿ ಅಪಾರ ಆಡಳಿತಾತ್ಮಕ ಅನುಭವ ಹೊಂದಿರುವ ಮಾದಿಗ ಸಮುದಾಯದ ಧೀಮಂತ ನಾಯಕ ಡಾಕ್ಟರ್ ಕೆ.ಎಚ್. ಮುನಿಯಪ್ಪ ಅವರಿಗೆ ಸಚಿವ ಸಂಪುಟದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕು ಎಂದು ಮಾದರ ಮಹಾಸಭಾದ ಪಾವಗಡ ಶಾಖೆ ಒಕ್ಕೊರಲಿನಿಂದ ಒತ್ತಾಯಿಸಿದೆ. ಪಾವಗಡ ಪಟ್ಟಣದಲ್ಲಿರುವ ಸೋಮವಾರದಂದು ಕರ್ನಾಟಕ ಮಾದರ ಮಹಾಸಭಾ ಪಾವಗಡ ಶಾಖೆಯ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾದರ ಮಹಾಸಭಾ ಪ್ರಮುಖರು ಈ ಆಗ್ರಹ ಮಂಡಿಸಿದರು. ಕಾಂಗ್ರೆಸ್ ಯಶಸ್ಸಿಗೆ ಮಾದಿಗ ಸಮುದಾಯವೇ ಬೆನ್ನೆಲುಬು. ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಮಾದರ ಮಹಾಸಭಾದ ಪಾವಗಡ ತಾಲೂಕಾ ಅಧ್ಯಕ್ಷ ನರಸಿಂಹಪ್ಪ ಅವರು, ಸ್ವತಂತ್ರ ಬಂದ ದಿನದಿಂದಲೂ ಮಾದಿಗ ಸಮುದಾಯವು ಕಾಂಗ್ರೆಸ್ ಪಕ್ಷದ ಪರವಾಗಿ ಗಟ್ಟಿಯಾಗಿ ನಿಂತಿದೆ. ಪ್ರತಿ ಚುನಾವಣೆಯಲ್ಲೂ ಸಮುದಾಯದ ಮತಗಳು ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಪ್ರಮುಖ ಕಾರಣವಾಗಿವೆ. ಪ್ರಸ್ತುತ ರಾಜ್ಯದಲ್ಲಿ 50 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿರುವ ಮಾದಿಗ ಸಮುದಾಯದ ಹಿರಿಯ ನಾಯಕರಾದ ಕೆ.ಎಚ್. ಮುನಿಯಪ್ಪ ಅವರು ಕರ್ನಾಟಕ ಮಾದರ ಮಹಾಸಭಾದ ರಾಜ್ಯಾಧ್ಯಕ್ಷರೂ ಆಗಿದ್ದಾರೆ. ಪಕ್ಷಕ್ಕೆ ಸಮುದಾಯ ನೀಡಿರುವ ಕೊಡುಗೆಯನ್ನು ಪರಿಗಣಿಸಿ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಆಗ್ರಹಿಸಿದರು. ನಂತರ ಮಾದರ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿ ವಕೀಲ ರಾಮಾಂಜನೇಯ ಮಾತನಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾದರ ಮಹಾಸಭಾ ಶಾಖಾ ಕಾರ್ಯದರ್ಶಿ ಅವಿನಾಶ್ 7 ಬಾರಿ ಸಂಸದರಾಗಿ ಆಯ್ಕೆಯಾಗಿ 2 ಬಾರಿ ಕೇಂದ್ರ ಸಚಿವರಾಗಿ ದೇಶದ ಗಮನ ಸೆಳೆದಿದ್ದಾರೆ ಎಂದು ಹೇಳಿದರು. ಈ ಹಿಂದೆ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾಗಿ ಅತ್ಯುತ್ತಮ ಸೇವೆ ಸಲ್ಲಿಸಿರುವ ಇವರಿಗೆ ಈ ಬಾರಿ ಡಿಸಿಎಂ ಪಟ್ಟ ನೀಡುವುದು ಸೂಕ್ತ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಮಾದರ ಮಹಾಸಭಾದ ನಿವೃತ್ತ ದೈಹಿಕ ಶಿಕ್ಷಕ ನರಸಿಂಹರಾಜು, ಮಾದರ ಮಹಾಸಭಾ ವೈ.ಎನ್. ಹೊಸಕೋಟೆ ಹೋಬಳಿ ಅಧ್ಯಕ್ಷ ಟಿ.ಟಿ. ಮಾರಪ್ಪ, ನಿವೃತ್ತ ಶಿಕ್ಷಕ ನರಸಪ್ಪ ಹಾಗೂ ನಾಗಭೂಷಣ್ ಸೇರಿದಂತೆ ಮಾದರ ಮಹಾಸಭಾ ಪದಾಧಿಕಾರಿಗಳು ಹಾಗೂ ಸಮುದಾಯದ ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು. ಮನವಿ ಮಾಡ್ಕೊಳ್ಳೋಣ ಅಂತ ತಾವೆಲ್ಲರೂ ಇವತ್ತು ಕರೆದಿದ್ದೇವೆ. ಬಂಧುಗಳೇ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸಮುದಾಯದ ಮುತ್ಸದ್ದಿ ನಾಯಕರು ಸತತವಾಗಿ 7 ಬಾರಿ ಸಂಸದರಾಗಿ 10 ವರ್ಷಗಳ ಕಾಲ ಕೇಂದ್ರ ಸಚಿವರಾಗಿ ಈಗ 23 ಚುನಾವಣೆಯಲ್ಲಿ ರಾಷ್ಟ್ರ ರಾಜಕಾರಣದಿಂದ ರಾಜ್ಯ ರಾಜಕಾರಣಕ್ಕೆ ಬಂದು ದೇವನಹಳ್ಳಿ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಬಹುಮತಗಳನ್ನು ಪಡೆದು ಈ ಸಿದ್ದರಾಮಯ್ಯಜಿಯವರ ಕ್ಯಾಬಿನೆಟ್ನಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾಗಿ ಕಾರ್ಯನಿರ್ವಹಿಸತಕ್ಕಂಥ ಹಾಗೂ ಕರ್ನಾಟಕ ಮಾದರ ಮಹಾಸಭಾ ರಾಜ್ಯಾಧ್ಯಕ್ಷರಾದಂಥ ಡಾಕ್ಟರ್ ಕೆ.ಎಚ್. ಮುನಿಯಪ್ಪನವ್ರನ್ನ ಡಿಸಿಎಂ ಉಪಮುಖ್ಯಮಂತ್ರಿಯಾಗಿ ಮಾದಿಗ ಜನಾಂಗದ ಒಂದು ಪ್ರತಿನಿಧಿಯಾದರು. ಅವ್ರನ್ನ ಉಪಮುಖ್ಯಮಂತ್ರಿಯಾಗಿ ಮಾಡಬೇಕು ಅಂತ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ನಾವು ಪಾವಗಡ ತಾಲೂಕು ಮಾದರ ಮಹಾಸಭಾ ವತಿಯಿಂದ ಅವರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ. ಮಾಡಲೇಬೇಕು. ನ್ಯಾಯಸಮ್ಮತವಾಗಿ ನಾವು ಹೇಳಬೇಕು ಅಂತಂದರೆ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರು ತಪ್ಪಾಗ್ತಿಲ್ಲ. ಯಾಕಪ್ಪ ಅಂದರೆ ಈ ರಾಜ್ಯದಲ್ಲಿ 50 ಲಕ್ಷ ಮಾದಿಗರು ಈ ರಾಜ್ಯದಲ್ಲಿರ್ತಾರೆ. ಬಹುತೇಕರು ಎಲ್ಲ ಪಾವಗಡ ಬಹುತೇಕ ಎಲ್ಲ ಕರ್ನಾಟಕದಾದ್ಯಂತ 224 ಕ್ಷೇತ್ರದಲ್ಲಿ ಬಹುತೇಕ ಮಾದಿಗರು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡುತ್ತಾರೆ, ಕಾಂಗ್ರೆಸ್ ಪರವಾಗಿರ್ತಾರೆ. ಸೊ ಹಾಗಾಗಿ ಇದನ್ನು ಪರಿಗಣಿಸಿ ರಾಷ್ಟ್ರಾಧ್ಯಕ್ಷರಾದಂತಹ ಕಾಂಗ್ರೆಸ್ ಪಕ್ಷದ AICC ರಾಷ್ಟ್ರಾಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆಜಿಯವರ ಹತ್ರ ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದ್ವಿ ತಮ್ಮ ಮಾಧ್ಯಮದ ಮುಖಾಂತರ. ಹಾಲಿಯಾಗಿ ಕಾಂಗ್ರೆಸ್ ಪಕ್ಷವು ಆಡಳಿತ ನಡೆಸುತ್ತಿದ್ದು, ಈಗ ತಾನೇ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರ ರಚನೆಯಾಗಲಿದೆ. ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಯಾವ ಥರ ಮಾದಿಗ ಜನಾಂಗಕ್ಕೆ ಮಿನಿಸ್ಟ್ರು ಅಥವಾ ಬೇರೆ ಹುದ್ದೆ ಕೊಟ್ಟಿದ್ರು, ಅದೇ ಥರನೇ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಕೂಡ ಕ್ಯಾಬಿನೆಟ್ನಲ್ಲಿ ಕೂಡ ಸಹ ನಮಗೆ ಅತ್ಯಂತ ಸಮಂಜಸವಾಗಿರ್ತಕ್ಕಂಥ ಹುದ್ದೆಯನ್ನು ನಮ್ಮ ಮುನಿಯಪ್ಪ ಅವರಿಗೆ ಕೊಡಬೇಕು ಅಂತ ಆಗ್ರಹ ಪಡಿಸ್ತಾ ಇದ್ದೀವಿ. ಯಾಕೆ ಅಂತಂದರೆ, ಮುನಿಯಪ್ಪನವರು 7 ಬಾರಿ ಸಂಸದರಾಗಿ ಅತ್ಯಂತ ಹಿರಿಯ ಧುರೀಣರಾಗಿ ಕಳಂಕರಹಿತರಾಗಿ ಕೆಲಸ ನಿರ್ವಹಿಸ್ತಕ್ಕಂಥವ್ರು. ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಯಾಗಿ ಕೆಲಸ ನಿರ್ವಹಿಸ್ತಾರೆ. ಯಾವುದೇ ಕಾರಣಕ್ಕೆ ಅವರು ಅಧಿಕಾರಕ್ಕಾಗಿ ಲಾಬಿ ನಡೆಸಿರ್ತಕ್ಕಂಥವರಲ್ಲ. ಅವರ ವೃತ್ತಿ ನೋಡಿ, ಅವರ ಜನಪ್ರಿಯತೆ ನೋಡಿ ಅವರಿಗೆ ಹುದ್ದೆಯನ್ನು ಕೊಟ್ಟಿದ್ದಾರೆ. ಈಗಲೂ ಸಹ ಅದೇ ಥರನೇ ಅವರಿಗೆ ಡಿಸಿಎಂ ಹುದ್ದೆ ಕೊಡಬೇಕು ಅಂತ ಬಿಟ್ಟಂದು ಈ ಮೂಲಕ ಪಾವಗಡ ತಾಲೂಕು ಮಾದರ ಮಹಾಸಮಿತಿಯಿಂದ ಜನಾಂಗದಿಂದ ನಾವು ಅವರಿಗೆ
ಸರ್ಕಾರಕ್ಕೆ, AICC ಕಾಂಗ್ರೆಸ್ ಪಕ್ಷಕ್ಕೆ, ಸನ್ಮಾನ್ಯ ಮಲ್ಲಿಕಾರ್ಜುನ್ ಜಿ, ರಾಹುಲ್ ಜಿ, ಸೋನಿಯಾ ಜಿ, ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರೆಲ್ಲರಿಗೂ ಸಹ ಮನವಿ ಮಾಡ್ತಾ ಅವ್ರನ್ನ DCM ಮಾಡಲೇಬೇಕು ಅಂತಂದ್ಬಿಟ್ಟಂದು ನಾವು ಈ ಮೂಲಕ ಆಗ್ರಹ ಪಡಿಸ್ತಾ ಇದ್ದೀವಿ. ಇದನ್ನ ಕೊಡಲಿಲ್ಲ ಅಂತಂದ್ಬಿಟ್ಟಂದ್ರೆ ನಮ್ಮಲ್ಲಿ ಅಸಮಾಧಾನ ಇರ್ತೈತೆ. ಕಾಂಗ್ರೆಸ್ ಪಕ್ಷಕ್ಕೆ ವ್ಯತಿರೇಕವಾಗಿ ನಾವು ಕೆಲಸ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಹೆಂಗನ್ನ ಮಾಡಿ ಅವರು ನಮಗೆ ಕೊಡಲೇಬೇಕು DCM ಸ್ಥಾನ ಮುನಿಯಪ್ಪ ಸಾಹೇಬರಿಗೆ ಅಂತಬಿಟ್ಟಂದು ಈ ಮೂಲಕ ನಾವೆಲ್ಲ ಆಗ್ರಹ ಪಡಿಸ್ತಾ ಇದ್ದೀವಿ. ಇದಾದ ನಂತರ ಕೂಡ ನಾವು ಇನ್ನೂ ನಮ್ಮ ಜನಾಂಗದಲ್ಲಿರ್ತಕ್ಕಂಥ ಮಾದಿ ಜನಾಂಗದಲ್ಲಿರ್ತಕ್ಕಂಥ 2 ಹುದ್ದೆಗಳನ್ನ ಮಂತ್ರಿ ಪದವಿಗಳನ್ನ ಕೊಡಬೇಕು ಅಂತಂದ್ಬಿಟ್ಟಂತ ಈ ಮೂಲಕ ನಾವು ವ್ಯಕ್ತಪಡಿಸ್ತಾ ಇದ್ದೀವಿ, ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೆ ನಮಗೆ ತೊಂದರೆ ಕೊಡಬಾರ್ದು, ನಮಗೆ ಮಿನಿಸ್ಟ್ರಿ ಕೊಡಲೇಬೇಕು ಅಂತ ಬಿಟ್ಟಂತ ಈ ಮೂಲಕ ಆಗ್ರಹ ಪಡಿಸ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ 2023 ಸರ್ಕಾರ ನಡೆಸುತ್ತಿದ್ದು 3 ವರ್ಷಗಳ ಕಾಲ ಕ್ಯಾಬಿನೆಟ್ ಮುಖ್ಯಮಂತ್ರಿಗಳಾಗಿ ಸರ್ಕಾರ ನಡೆಸಿದ್ದಾರೆ. ಅದೇ ರೀತಿ 2ನೇ ಅವಧಿಗೆ DK ಶಿವಕುಮಾರ್ ಸರ್ ಅವರು ಅಧಿಕಾರ ವಹಿಸುವಂತಿರೋ ಸಂದರ್ಭದಲ್ಲಿ ನಮ್ಮ ಮಾದಿಗ ಸಮಾಜಕ್ಕೆ ಕರ್ನಾಟಕದ 45 ಲಕ್ಷ ಜನಸಂಖ್ಯೆ ಹೊಂದಿದ್ದು ಅತಿ ಹೆಚ್ಚು ತಳಸ ಸಮುದಾಯವಾಗಿದ್ದು, ಅದರಲ್ಲೂ ನಮಗೆ ಮಾದಿಗೆ ಹೆಚ್ಚಿನ ಪಾಲು ಕೊಡಬೇಕು ಮತ್ತು ಕನಿಷ್ಠ 3 ಮಂತ್ರಿಗಳ ಕೊಡಬೇಕು ಮತ್ತು 1 ರಾಜ್ಯಸಭಾ ಸದಸ್ಯರ ಸೀಟನ್ನು ಕೊಡಬೇಕು. ಅದೇ ರೀತಿ 1 MLC ಸೀಟನ್ನು ಕೊಡಬೇಕಂತ ಇಡೀ ಕರ್ನಾಟಕ ಮಾದಿಗ ಮಹಾಸಭೆಯ ವತಿಯಿಂದ ಕೇಳ್ಕೊಳ್ತಾ, ಅದೇ ರೀತಿ KH ಮುನಿಯಪ್ಪ ಸಾಹೇಬರು ಸತತ 7 ಬಾರಿ MP ಆಗಿ ಕೇಂದ್ರ ಸರ್ಕಾರದ ಹಲವಾರು ಹುದ್ದೆಗಳನ್ನು ನಿಭಾಯಿಸಿ ಒಳ್ಳೆಯ ಮುತ್ಸದ್ದಿಯಾಗಿ ಸರ್ಕಾರವನ್ನು ನಡೆಸಿದ್ದಾರೆ. ಅದೇ ರೀತಿ ನಮ್ಮ ಕರ್ನಾಟಕದ ಏಕೈಕ ಮಂತ್ರಿಗಳು ಹಿರಿಯ ಮುತ್ಸದ್ದಿಗಳಾದಂಥ KH ಮುನಿಯಪ್ಪರಿಗೆ ಉಪಮುಖ್ಯಮಂತ್ರಿಯನ್ನು ಕೊಡಬೇಕು ಅಂತೇಳಿ ಈ ಸರ್ಕಾರದವನ್ನ ನಾವು ಒತ್ತಾಯ ಮಾಡ್ತೀವಿ. ಸಮಿತಿಯ ಕಾಯಂ ಸದಸ್ಯ ಮತ್ತು ಸಲಹಾ ಸಮಿತಿಯ ಸದಸ್ಯರು, ಮುನಿಯಪ್ಪನವರು ಜನಾಂಗದ ಧೀಮಂತ ನಾಯಕರು ಮತ್ತು ಕಾಂಗ್ರೆಸ್ಗಾಗಿ ಅವಿರತ ಸೇವೆಯನ್ನು ಮಾಡಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕ. ಇವತ್ತು ಅವರು ಈ ಮೇರು ಸಾಲಿನಲ್ಲಿರ್ತಕ್ಕಂಥ ಮೇಲ್ಪಂಕ್ತಿಯಲ್ಲಿರ್ತಕ್ಕಂಥ ಒಬ್ಬ ನಾಯಕರಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥವ್ರು, ಖರ್ಗೆ ಅವರು ಸರಿಸಮಾನಾಗಿರ್ತಕ್ಕಂಥ ಒಬ್ಬ ನಾಯಕ ಮಾದಿಗ ಜನಾಂಗದ ವತಿಯಿಂದ. ಹಾಗಾಗಿ ಕೇಂದ್ರ ಸರ್ಕಾರದ ಅನೇಕ ಹುದ್ದೆಗಳನ್ನು, ರಾಜ್ಯ ಸರ್ಕಾರದ ಹುದ್ದೆಗಳನ್ನು ಭಾಳ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಮತ್ತು ಸಮಾಜದ ಬಗ್ಗೆ ಅತೀವವಾಗಿರ್ತಕ್ಕಂಥ ಕಳಕಳಿಯನ್ನು ಹೊಂದಿರತಕ್ಕಂಥವರು, ಅದರಲ್ಲೂ ಕಾಂಗ್ರೆಸ್ಗೆ ನಿಷ್ಠಾವಂತ ವ್ಯಕ್ತಿಗಳು. ಇಂತಹ ನಿಷ್ಠಾವಂತ ವ್ಯಕ್ತಿಗಳನ್ನು DCM ಹುದ್ದೆಗೆ ತಾವು ಕೂರಿಸಿ ನಮ್ಮ ಜನಾಂಗವನ್ನು ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ತಮ್ಮ ಕಡೆಗೆ ವಾಲಿಸ್ಕೋಬೇಕು ಅಂತ ಅಂದ್ಬಿಟ್ಟು ಈ ಮೂಲಕ ನಾನು ಮನವಿಯನ್ನು ಮಾಡ್ತೀನಿ. ಸುಮಾರು ಲೋಕಸಭಾ ಕ್ಷೇತ್ರದಿಂದ 7 ಬಾರಿ ಆಯ್ಕೆಯಾಗಿ ಅವರು ಕಾಂಗ್ರೆಸ್ನಲ್ಲಿ ಹಿರಿಯ ನಾಯಕರಾಗಿದ್ದಾರೆ. ಆದ್ದರಿಂದ ಈ ಕರ್ನಾಟಕದಲ್ಲಿ DCM ಪದವಿಯನ್ನು ಕೊಡಬೇಕಾಗಿ ತಮ್ಮ ಬ್ಯೂರೋ ರಿಪೋರ್ಟ್ ಶಿವಾನಂದ್, ಭಾರತ ವೈಭವ ನ್ಯೂಸ್, ಪಾವಗಡ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.